ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಪಂಚರಾಜ್ಯಗಳ ಚುನಾವಣೆ ಏನಿತ್ತು ಅದು ಮತದಾನಗಳು ಮುಗಿದಿದೆ. ಆ ಮೂಲಕ ಎಕ್ಸಿಟ್ ಪೋಲ್ಗಳಿಗೆ ಅವಕಾಶ ಸಿಕ್ತು. ನಿನ್ನೆಯಿಂದ ಎಕ್ಸಿಟ್ ಪೋಲ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದ್ದಾವೆ. ಈ ಎಕ್ಸಿಟ್ ಪೋಲ್ಗಳ ನಡುವೆ ಯಾವೆಲ್ಲ ರಾಜ್ಯಗಳಲ್ಲಿ ನಡೆದಿತ್ತಲ್ಲ, 5 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶ, 4 ರಾಜ್ಯಗಳು, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳಂ ರಾಜ್ಯಗಳು ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ, ಇಲ್ಲೆಲ್ಲ ನಡೆದ ನಂತರ ಬಂದಿರುವಂತಹ ಎಕ್ಸಿಟ್ ಪೋಲ್ಗಳ ಬಗ್ಗೆ ಬಹಳ ಚರ್ಚೆಗಳಾಗ್ತಿದೆ. ಅದರ ನಡುವೆ 2 ರಾಜ್ಯಗಳ ಎಕ್ಸಿಟ್ ಪೋಲ್ಗಳು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದಿದ್ದಾವೆ. ಒಂದು ಪಶ್ಚಿಮ ಬಂಗಾಳ, ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ ಅಂತ ಬಹುತೇಕ ಎಕ್ಸಿಟ್ ಪೋಲ್ಗಳು ಹೇಳ್ತಿದ್ದಾವೆ. ಪ್ರಮುಖ 7 ಎಕ್ಸಿಟ್ ಪೋಲ್ಗಳ ಪೈಕಿ 2 ಮಾತ್ರ ಟಿಎಂಸಿ ಬರುತ್ತೆ ಅಂತ ಹೇಳ್ತಿರೋದು, ಮಿಕ್ಕ 5 ಬಿಜೆಪಿ ಬರುತ್ತೆ ಅಂತ ಹೇಳ್ತಿದೆ. ಇದರ ನಡುವೆ ತಮಿಳುನಾಡಿನಿಂದ ಒಂದು ಶಾಕಿಂಗ್ ಸರ್ವೆ ಒಂದು ಹೊರಗಡೆ ಬಂದಿದೆ. ಆ ಸರ್ವೆ ಕೊಟ್ಟಿರುವಂಥದ್ದು ಯಾವುದೋ ಸಣ್ಣ ಪುಟ್ಟ ಸಂಸ್ಥೆ ಅಲ್ಲ, ಆಕ್ಸಿಸ್ ಮೈ ಇಂಡಿಯಾ, NDTV ಅವ್ರದ್ದು, NDTV ಜೊತೆಯಲ್ಲಿ ಸೇರ್ಕೊಂಡು ಮಾಡುವಂತಹದ್ದು. ಆ ಸಂಸ್ಥೆ ಕೊಟ್ಟಿರುವಂತಹ ಫಿಗರ್ಗಳ ಪ್ರಕಾರ ತಮಿಳುನಾಡಿನಲ್ಲಿ TVK, ತಮಿಳಗ ವೆಟ್ರಿ ಕಳಗಂ, ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ಎದುರಿಸ್ತಾ ಇರುವಂತಹ TVK ಅಧಿಕಾರಕ್ಕೆ ಬರುತ್ತೆ. ಆಕ್ಟರ್ ವಿಜಯ್ CMA ಆಗ್ಬಿಡ್ತಾರೆ ಅನ್ನುವ ಮಟ್ಟಕ್ಕೆ ಅದೊಂದು ಸರ್ವೆ ಆ ಕಡೆಯಿಂದ ಬರ್ತಿದೆ. ಈ 2 ಸರ್ವೆಗಳ ಬಗ್ಗೆ ಏನ್ ಚರ್ಚೆಗಳು ನಡೀತಾ ಇದೆ, ಆ ಸರ್ವೆಗಳನ್ನು ನಾವು ಹೇಗೆ ನೋಡಬೇಕು, ಏನು ಇದರ ಆಧಾರ ಮತ್ತು ಅದು ಸಾಧ್ಯತೆಗಳು ಇದ್ದಾವ, ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನ ನನ್ನದೇ ರೀತಿಯಾದಂತಹ ವಿಶ್ಲೇಷಣೆಯಲ್ಲಿ ಮಾಡೋ ಪ್ರಯತ್ನ ಮಾಡ್ತೀನಿ. ನಾನು ಹೇಳ್ದಂಗೆ ಪಂಚರಾಜ್ಯಗಳ ಚುನಾವಣೆ ನಿನ್ನೆ ಮುಗೀತು. ವೆಸ್ಟ್ ಬೆಂಗಾಲ್ನಲ್ಲಿ 2ನೇ ಹಂತದ ಮತದಾನ ಮುಗಿಯುವುದರೊಂದಿಗೆ ಅದು ಮುಗಿದೋಯ್ತು. ಆ ನಂತರ ಎಕ್ಸಿಟ್ ಪೋಲ್ಗಳು ಬರೋಕ್ ಶುರುವಾಯಿತು. ಪಶ್ಚಿಮ ಬಂಗಾಳದಲ್ಲಿ ಮುಖ್ಯವಾಗಿ ನಾವು ಗಮನಿಸಿದ್ದು 7 ಎಕ್ಸಿಟ್ ಪೋಲ್ಗಳು, 7 ಸಂಸ್ಥೆಗಳು ನಡೆಸಿದಂತಹ ಎಕ್ಸಿಟ್ ಪೋಲ್. 7ರಲ್ಲಿ 5 ಎಕ್ಸಿಟ್ ಪೋಲ್ಗಳು ಬಿಜೆಪಿ ಅಧಿಕಾರಕ್ಕೆ ಬರ್ತಿದೆ ಅಂತ ಹೇಳಿದ್ದಾವೆ. ಬಿಜೆಪಿ ಈಸ್ ಕಮಿಂಗ್ ಟು ಪವರ್ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದೆ. ಟಿಎಂಸಿ ಅಧಿಕಾರ ಕಳ್ಕೊಳ್ಳುತ್ತೆ ಅಂತ ಹೇಳ್ತಿದೆ. ಬಟ್ 2 ಸಂಸ್ಥೆಗಳು ಮಾತ್ರ ಇಲ್ಲ, ಮಮತಾ ಬ್ಯಾನರ್ಜಿ ವಾಪಸ್ 4ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಬರ್ತಿದ್ದಾರೆ ಅಂತ. ಆ 5 ಯಾವುದು ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿರುವಂತಹದ್ದು ಅಂದ್ರೆ, ಮಾಟ್ರಿಸ್ ಅನ್ನುವಂತಹದ್ದು, ಚಾಣಕ್ಯ ಸ್ಟ್ರಾಟಜೀಸ್ ಅನ್ನುವಂತಹದ್ದು, ಪೋಲ್ ಡೈರಿ ಅನ್ನುವಂತಹ ಸಂಸ್ಥೆ, ಪ್ರಜಾ ಪೋಲ್ ಅನ್ನುವಂತಹ ಸಂಸ್ಥೆ ಮತ್ತು ಪಿ ಮಾರ್ಕ್ ಅನ್ನುವಂತಹ ಸಂಸ್ಥೆ. ಇಷ್ಟು ಸಂಸ್ಥೆಗಳು ಹೇಳ್ತಾ ಇದೆ ಬಿಜೆಪಿನೇ ಅಧಿಕಾರಕ್ಕೆ ಬರೋದು, ಸ್ಪಷ್ಟ ಬಹುಮತದೊಂದಿಗೆ ಬಂದುಬಿಡುತ್ತೆ ಅಂತ. ಈ ಕಡೆ ಪೀಪಲ್ಸ್ ಪಲ್ಸ್ ಮತ್ತು ಜನ್ಮತ್ ಪೋಲ್ಸ್ ಅನ್ನುವಂತಹ ಸಂಸ್ಥೆಗಳು ಹೇಳ್ತಿದ್ದಾವೆ ಇಲ್ಲ, ಟಿಎಂಸಿ ಅಧಿಕಾರಕ್ಕೆ ಬರುತ್ತೆ, ಟಿಎಂಸಿನೇ ಗೆಲ್ತಾ ಇದೆ, ಮಮತಾ ಬ್ಯಾನರ್ಜಿ 4ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಇಷ್ಟು ಏನ್ ಎಕ್ಸಿಟ್ ಪೋಲ್ಗಳು ಬಂದಿದಾವೆ 7 ಮುಖ್ಯವಾದವು, ಅವುಗಳ ಆವರೇಜ್ ಸರಾಸರಿಯನ್ನು ತಗೊಂಡಾಗ ಟಿಎಂಸಿಗೆ 142 ಸೀಟು ಬರೋ ಸಾಧ್ಯತೆ ಇದೆ, ಬಿಜೆಪಿಗೆ 145 ಸೀಟು ಬರೋ ಸಾಧ್ಯತೆ ಇದೆ ಅಂತ ಈ ಆವರೇಜ್ ಹೇಳ್ತಾ ಇದೆ. ಅಲ್ಲಿ ಟೋಟಲ್ ಸೀಟ್ಸ್ ಇರುವಂತಹದ್ದು 294, ಮೆಜಾರಿಟಿ ಮಾರ್ಕ್ 148 ಸೀಟ್ ಯಾರಿಗೆ ಬರುತ್ತೋ ಅವರು ಅಧಿಕಾರಕ್ಕೆ ಬರ್ತಾರೆ. ಈಗ ಈ ಒಂದು ಸರ್ವೆ ಹಿನ್ನೆಲೆಯಲ್ಲಿ ಹೇಗೆ ಇದನ್ನ ನಾವು ನೋಡಬೇಕು, ಯಾಕೆ ಅನುಮಾನದಿಂದ ನೋಡಬೇಕು ಅನ್ನೋದನ್ನ ಆಮೇಲೆ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಈ ಹಿಂದೆ 3 ಬಾರಿ ಮಮತಾ ಬ್ಯಾನರ್ಜಿ ಅವರು ಅಧಿಕಾರಕ್ಕೆ ಬಂದಿದ್ರಲ್ಲ, ಆ ಚುನಾವಣೆಗಳ ಕಡೆಗೆ ಒಂದ್ಸಲ ಕಣ್ಣಾಯಿಸಿದ್ರೆ ಏನಾಗಿತ್ತು ಆಗ ಅಂತ ನೋಡಿದಾಗ 2011, 2016, 2021 3 ಸಂದರ್ಭಗಳಲ್ಲಿಯೂ ಸಹ 2011ರಲ್ಲಿ ಕ್ಲಿಯರ್ ಕಟ್ ಆಗಿ ಇಡೀ ಜಗತ್ತಿಗೆ ಗೊತ್ತಿತ್ತು ಟಿಎಂಸಿ ಗೆದ್ದು 1ನೇ ಬಾರಿಗೆ ಅಧಿಕಾರಕ್ಕೆ ಬರುತ್ತೆ, ಕಮ್ಯುನಿಸ್ಟ್ ಸರ್ಕಾರ ಸುಮಾರು 40 ವರ್ಷಗಳ ನಂತರ ಪತನ ಆಗ್ತಿದೆ ಅಂತ. ಯಾಕೆ ಅಂತಂದ್ರೆ ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿ ಸಾಕಷ್ಟು ಗೊಂದಲಗಳನ್ನು ಮಾಡಿಕೊಂಡಿತ್ತು, ಜನಪ್ರಿಯತೆಯನ್ನು ಕಳ್ಕೊಂಡಿತ್ತು. ಬುದ್ಧದೇವ್ ಭಟ್ಟಾಚಾರ್ಯ ಏನು ಬಸು ಅವರ ನಂತರ ಬಂದ್ರು, ಅವರು ಅದನ್ನ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಒಂದಷ್ಟು ಬಂಡವಾಳಶಾಹಿಗಳನ್ನ ತೃಪ್ತಿಪಡಿಸುವ ರೀತಿಯಾದಂತಹ ನಿರ್ಧಾರಗಳನ್ನು ಕೈಗೊಂಡ್ರು. ಟಿಎಂಸಿ ಅದನ್ನು ಬಳಸ್ಕೊಳ್ತು. ನಂದಿಗ್ರಾಮ ಘಟನೆಗಳಾಯ್ತು, ಹಿಂಸಾಚಾರಗಳಾಯ್ತು, ಗೋಲಿಬಾರ್ಗಳಾಯ್ತು, ಎಲ್ಲವೂ ಆಗಿದ್ರಿಂದ ಕಮ್ಯುನಿಸ್ಟರು ಮುಗೀತು ಅವ್ರ ಕತೆ ಅನ್ನೋದು ಆಲ್ಮೋಸ್ಟ್ ಫಿಕ್ಸ್ ಆಗಿತ್ತು. ಮಮತಾ ಬ್ಯಾನರ್ಜಿ ಗೆಲ್ತಾರೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳಿದ್ವು. ಅದೇ ರೀತಿ ಆಯ್ತು. ಬಟ್ ಮಮತಾ ಬ್ಯಾನರ್ಜಿಗೆ ಓವರ್ ಹೈಪ್ ಕೊಟ್ಟಿದ್ರು ಎಕ್ಸಿಟ್ ಪೋಲ್ಸ್ ಅಲ್ಲಿ. 230ವರೆಗೆ ಸೀಟ್ ಬರ್ಬೋದು ಅಂತ ಹೇಳಿದ್ರು, ಬಟ್ 184 ಮಾತ್ರ ಅವ್ರಿಗೆ ಬಂತು. ಬಟ್ ಅದು ಸಹ ಅಬ್ಸಲ್ಯೂಟ್ ಮೆಜಾರಿಟಿ.
ಯಾವುದೇ ತೊಂದರೆ ಇಲ್ಲದಂತಹ ಒಳ್ಳೆ ಮೆಜಾರಿಟಿ ಅದು. ಆನಂತರ 2016 ಹೊತ್ತಿಗೆ ಬಿಜೆಪಿ ಪರ ನಿಂತ್ಕೊಳ್ಳೋದಕ್ಕೆ ಶುರು ಮಾಡಿದ್ರಲ್ಲ ಮಾಧ್ಯಮದವರು, ಬೂಟ್ ನೆಕ್ಕೋದಕ್ಕೆ ಶುರು ಮಾಡಿದ್ರು. ಎಂಜಲು ಮಾಧ್ಯಮಗಳಾದ್ರು, ಗೋಧಿ ಮಾಧ್ಯಮಗಳಾದ್ರು. ಆಗ ಬಿಜೆಪಿ ಪರ ಸಹ ಸ್ವಲ್ಪ ಬ್ಯಾಟ್ ಬೀಸಕ್ ಶುರು ಮಾಡಿದ್ರು. ಬಟ್ ಅವ್ರಿಗೆ ಗೊತ್ತಿತ್ತು ಬಿಜೆಪಿ ಇನ್ನೂ ಅಷ್ಟು ಬೆಳೆದಿಲ್ಲ, ಮಮತಾ ಬ್ಯಾನರ್ಜಿಗೆ ಸವಾಲು ಹಾಕೋ ಶಕ್ತಿ ಅವರಲ್ಲಿಲ್ಲ ಅಂತ. ಸೊ ಆಗ ಒಂದು ಚೂರು ಆಲ್ಮೋಸ್ಟ್ ನಿಖರವಾದಂತಹ ಎಕ್ಸಿಟ್ ಪೋಲ್ಗಳನ್ನ ಕೊಟ್ರು. ಬಟ್ 2021ಕ್ಕೆ ಬರೋಷ್ಟೊತ್ತಿಗೆ ಇವರು ಪರಮ ಭಕ್ತರಾಗ್ಬಿಟ್ಟಿದಾರಲ್ಲ ಮಾಧ್ಯಮದವರು, ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮದವರು. ಮೋದಿನೇ ಮೋದಿ ಅಷ್ಟೇ, ಜಗತ್ತು ಅಂದ್ರೆ ಮೋದಿ ಅಷ್ಟೇ, ಇನ್ನೇನು ಇಲ್ಲ. ಆ ಮಟ್ಟಕ್ಕೆ ಹೋದಂತಹ ಸನ್ನಿವೇಶದಲ್ಲಿ ಬಿಜೆಪಿ ಪರವಾಗಿ ಎಕ್ಸಿಟ್ ಪೋಲ್ಗಳು, ಒಪಿನಿಯನ್ ಪೋಲ್ಗಳು, ಡಿಬೇಟ್ಗಳು ಎಲ್ಲ ಮಾಡಕ್ ಶುರು ಮಾಡಿದ್ರು. ಆಗ ಕೊಟ್ಟಂತಹ ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿ ಮತ್ತು ಟಿಎಂಸಿ ಸಮಬಲ ಇರುತ್ತೆ. 2021ರಲ್ಲಿ ಎಕ್ಸಿಟ್ ಪೋಲ್ಸ್ ಏನ್ ಹೇಳಿದ್ದು, ಸಮಬಲ ಇರುತ್ತೆ. 130, 140 ಈ ಗ್ಯಾಪ್ ಅಲ್ಲಿ ಟಿಎಂಸಿ 130ರಿಂದ 140, ಬಿಜೆಪಿ 130ರಿಂದ 140. ಯಾರು ಬೇಕಾದ್ರೂ ಅಧಿಕಾರಕ್ಕೆ ಬರ್ಬೋದು. ಸ್ಟ್ರಾಟಜಿಸ್ಟ್ ಚಾಣಕ್ಯ ಅಮಿತ್ ಶಾ ಇರೋದ್ರಿಂದ ಅಂತಹ ಸನ್ನಿವೇಶ ಬಂದ್ರೆ 100% ಬಿಜೆಪಿ ಗವರ್ನಮೆಂಟ್ ಅಂತ ಕುಣಿದಾಡೋದಕ್ಕೆ ಶುರು ಮಾಡಿದ್ರು. ರಿಸಲ್ಟ್ ಬಂದಾಗ ಶಾಕ್ ಆಗೋದ್ರು. ಕಂಪ್ಲೀಟ್ ಒನ್ ವೇಸ್ ಇದಾಗಿತ್ತು, ಟ್ರಾಫಿಕ್ ಆಗಿತ್ತು. ಮಮತಾ ಬ್ಯಾನರ್ಜಿ ಈ ಹಿಂದಿನ 2 ಚುನಾವಣೆಗಳಿಗಿಂತ ಹೆಚ್ಚಿನ ಸೀಟುಗಳೊಂದಿಗೆ ವಾಪಸ್ 3ನೇ ಬಾರಿಗೆ ಮುಖ್ಯಮಂತ್ರಿ ಆದ್ರು, 3ನೇ ಬಾರಿಗೆ ಗೆದ್ಕೊಂಡ್ಬಂದ್ರು. 213 ಸೀಟ್ ಪಡ್ಕೊಂಡ್ರು. ಎಕ್ಸಿಟ್ ಪೋಲ್ ಹೇಳಿದ್ದು 130ರಿಂದ 140 ಅಷ್ಟೇ ಮುಗೀತು ಅಂತ. ಬಿಜೆಪಿಗೂ ಅಷ್ಟೇ ಬರುತ್ತೆ ಅಂತ ಹೇಳಿದ್ರು, 140ರವರೆಗೆ ಬರುತ್ತೆ ಅಂತ. ಬಟ್ ಬಿಜೆಪಿಗೆ ಬಂದಿದ್ದು ಕೇವಲ 77 ಸೀಟು ಮಾತ್ರ. ಸೊ ಅಂಧಭಕ್ತಿಯಲ್ಲಿ ತಮ್ಮ ಭಕ್ತಿ, ತಮ್ಮ ಗುಲಾಮಗಿರಿ ಎಲ್ಲವನ್ನು ತೋರ್ಸೋಕ್ ಹೋಗಿ ಆ ಮಟ್ಟಕ್ಕೆ ಮಾಡಿಕೊಂಡ್ರು. ಸೊ ಆ ಹಿನ್ನೆಲೆಯಲ್ಲಿ ಈಗ ಬರ್ತಿರುವಂತಹ 2026ರ ಎಕ್ಸಿಟ್ ಪೋಲ್ಗಳನ್ನ ನೀವು ನೋಡೋದಾದ್ರೆ, ಇವ್ರ ಎಕ್ಸಿಟ್ ಪೋಲ್ಗಳು ಎಷ್ಟು ನಿಖರ, ಮಮತಾ ಬ್ಯಾನರ್ಜಿಗೆ ಸೋಲಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ನಂಬಬೇಕಾ ಅನ್ನುವ ಪ್ರಶ್ನೆಗಳು ಬರ್ತವೆ. ಅದು ಅಲ್ಲದೇನೆ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ಒಂದು ಪ್ರಮುಖವಾದಂತಹ ಸರ್ವೆ ಕಂಪನಿ ಆಕ್ಸಿಸ್ ಮೈ ಇಂಡಿಯಾ, NDTV ಜೊತೆ ಸೇರ್ಕೊಂಡು ಮಾಡುತ್ತದು. ಅದು ನಾವು ವೆಸ್ಟ್ ಬೆಂಗಾಲ್ನ ಎಕ್ಸಿಟ್ ಪೋಲ್ ಮಾಡಲ್ಲ ಅಂತ ಹೇಳಿದೆ. ಮಾಡಲ್ಲ, ನಾವು ಫಿಗರ್ಸ್ ಕೊಡಲ್ಲ ಅಂತ ಹೇಳ್ಬಿಡ್ತು. ಯಾಕೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡೋದೇನು ಅಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಜನ ಬಾಯಿ ಬಿಟ್ಟು ಹೇಳ್ತಿಲ್ಲ ಯಾರಿಗೂ ಓಟ್ ಹಾಕಿದೀವಿ ಅಂತ. ನಾವು ತುಂಬಾ ಪ್ರಯತ್ನ ಮಾಡಿದ್ವಿ. ಕೆಲವು ಮಂದಿ ಮಾತ್ರ ಅದನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಿದ್ದಾರೆ. ಮಿಕ್ಕವರು ಯಾರು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅಷ್ಟು ಕಡಿಮೆ ಸ್ಯಾಂಪಲ್ ತಗೊಂಡು ನಾವು ಎಕ್ಸಿಟ್ ಪೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಸರಿ ಇರಲ್ಲ. ಹಾಗಾಗಿ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ರಿಸಲ್ಟ್ ಕಾಯ್ತೀವಿ, ನಾವು ಎಕ್ಸಿಟ್ ಪೋಲ್ ಕೊಡಲ್ಲ ಅಂತ ಆಕ್ಸಿಸ್ ಮೈ ಇಂಡಿಯಾ NDTV ಜೊತೆ ಸೇರ್ಕೊಂಡು ಮಾಡಕ್ ಹೊರಟಿದ್ದಂತಹ ಸಂಸ್ಥೆ ಅದು ಕೈ ಎತ್ಬಿಟ್ಟಿದೆ. ಸೊ ಈ ಆಕ್ಸಿಸ್ ಮೈ ಇಂಡಿಯಾಗೆ ಬಾಯಿ ಬಿಡದೆ ಇರುವಂತಹ ಜನ, ಈ ಉಳಿದಂತೆ 5 ಅಥವಾ 7 ಸರ್ವೆ ಕಂಪನಿಗಳೇನು ಟಿಎಂಸಿ ಪರ ಮಾಡಿರೋರು ಸಹ, ಅಥವಾ ಟಿಎಂಸಿ ಗೆಲ್ಲುತ್ತೆ ಅಂತ ಹೇಳಿರೋರು ಸಹ ಹೇಗೆ ಡೇಟಾವನ್ನ ಕಲೆಕ್ಟ್ ಮಾಡಿದ್ರು ಅನ್ನೋ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಈ ಇಡೀ ಎಕ್ಸಿಟ್ ಪೋಲ್ ಏನಿದೆ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವೂ ಸಹ ಏನೋ ಒಂದು ಲೆಕ್ಕಾಚಾರದಲ್ಲಿ ಹಾಕಿರೋ ನಂಬರ್ಗಳ ತರ ಕಾಣ್ತಿದೆ. ಕ್ಲೋಸ್ ಫೈಟ್ ಅಂತೂ ಇದೆ, ಬಟ್ ಮಮತಾ ಬ್ಯಾನರ್ಜಿಗೆ ಎಡ್ಜ್ ಇದೆ ಅಂತ ಲೋಕಲ್ ಮೀಡಿಯಾಗಳು, ಲೋಕಲ್ ಪತ್ರಕರ್ತರು, ವಿಶ್ಲೇಷಕರು ಹೇಳ್ತಿದ್ದಾರೆ. ಸೊ ವಿ ಹ್ಯಾವ್ ಟು ವೇಟ್ ಫಾರ್ ರಿಸಲ್ಟ್ಸ್ ಅಷ್ಟೇ. ಅದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ತಮಿಳುನಾಡು ದಕ್ಷಿಣಕ್ಕೆ ಬಂದ್ರೆ, ತಮಿಳುನಾಡಿನಲ್ಲಿ DMKನೇ ಗೆಲ್ಲೋದು ಅಂತ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ DMK ಸೋಲೋ ಸಾಧ್ಯತೆನೇ ಇಲ್ಲ. ಸ್ಟಾಲಿನ್ ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ 2ನೇ ಅವಧಿಗೆ ಅಂತ. ಪೀಪಲ್ಸ್ ಪಲ್ಸ್ ಆಗಿರ್ಬೋದು, ಮ್ಯಾಟ್ರಿಸ್ ಆಗಿರ್ಬೋದು, PMark ಆಗಿರ್ಬೋದು, ಪೀಪಲ್ಸ್ ಇನ್ಸೈಟ್ ಆಗಿರ್ಬೋದು, ಎಲ್ಲರೂ ಹೇಳಿದ್ದದನ್ನೇ, ಕ್ಲಿಯರ್ ಕಟ್ DMK. ಬಟ್ ಇದರ ನಡುವೆ ಇಡೀ ಆಕ್ಸಿಸ್ ವೆಸ್ಟ್ ಬೆಂಗಾಲ್ನಲ್ಲಿ ನಾವು ಕೊಡೋದೇ ಇಲ್ಲ ಎಕ್ಸಿಟ್ ಪೋಲು, ಜನ ಬಾಯಿ ಬಿಡ್ತಾ ಇಲ್ಲ ಅಂತ ಹೇಳಿದ ಅದೇ ಆಕ್ಸಿಸ್ ಮೈ ಇಂಡಿಯಾ NDTV ಜೊತೆ ಸೇರ್ಕೊಂಡು ಸರ್ವೆ ಮಾಡಿ ತಮಿಳುನಾಡಿನ ಫಿಗರ್ಗಳನ್ನ ಕೊಟ್ಟಿದೆ. ತಮಿಳುನಾಡಿನಲ್ಲಿ TVK ಅಧಿಕಾರಕ್ಕೆ ಬರುತ್ತೆ, ಅಧಿಕಾರದ ಹತ್ತಿರ ಬರುತ್ತೆ ಅನ್ನುವಂತಹ ನಂಬರ್ಗಳನ್ನ ಕೊಟ್ಟು ಎಲ್ರುಗಳು ಶಾಕ್ ಆಗೋ ಹಾಗೆ ಮಾಡಿದೆ. ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ, ಅದು ಹೇಗೆ ಸಾಧ್ಯ ಅಂತ. ಯಾಕೆಂದ್ರೆ ಪೀಪಲ್ಸ್ ಪಲ್ಸ್ ಹೇಳ್ತಾ ಇದೆ TVK 18ರಿಂದ 24 ಮ್ಯಾಕ್ಸಿಮಮ್, ಮ್ಯಾಟ್ರಿಸ್ ಹೇಳ್ತಾ ಇದೆ 10ರಿಂದ 12, PMark ಹೇಳ್ತಾ ಇದೆ
16ರಿಂದ 26 ಅವರೇ ಹೈಯೆಸ್ಟ್ ಕೊಟ್ಟಿರೋದು. ಇಲ್ಲ, ಪೀಪಲ್ಸ್ ಇನ್ಸೈಟ್ ಅವರು ಹೈಯೆಸ್ಟ್ ಕೊಟ್ಟಿದ್ದಾರೆ 30ರಿಂದ 40 TVK. ಅಲ್ಲಿಗೆ ಮುಗೀತು ವಿಜಯ್ ಪಕ್ಷದ ಕತೆ ಅಂತ. ವಿಮಾರ್ಕ್ ಹೇಳ್ತಾ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ 98ರಿಂದ 120 ಸೀಟ್ ಬರೋ ಸಾಧ್ಯತೆ ಇದೆ. ಸೇಮ್ ಟು ಸೇಮ್ DMK ಈಕ್ವಲ್ ಆಗಿ ಬರುತ್ತೆ. DMKಗಿಂತ 1-2 ಸೀಟ್ ಜಾಸ್ತಿನೇ ಬಂದುಬಿಡುತ್ತೆ. ಸೊ ಅವರು ಹತ್ತಿರಕ್ಕೆ ಬಂದುಬಿಡ್ತಾರೆ ಅಥವಾ ಅಧಿಕಾರಕ್ಕೆ ಬಂದೇ ಬಿಡ್ತಾರೆ. ಅಲ್ಲಿರೋದು 234 ಸೀಟು, 118 ಬೇಕು. ಇವ್ರು 120ರವರೆಗೆ TVK ಹೋಗಬಹುದು ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಬಂತಲ್ಲ ಮೆಜಾರಿಟಿ, ಸಿಂಪಲ್ ಮೆಜಾರಿಟಿ ಸಿಕ್ಕಂಗೆನೆ. ಮೊದಲ ಅಟೆಂಪ್ಟ್ ನಲ್ಲೇ ಆಕ್ಟರ್ ವಿಜಯ್, TVK ವಿಜಯ್, ತಮಿಳಗ ವೆಟ್ರಿ ಕಳಗಂ ವಿಜಯ್ ಮುಖ್ಯಮಂತ್ರಿ ಆಗಿಬಿಡ್ತಾರೆ. ಆ ಪಕ್ಷ ಗೆದ್ದು ಬಿಡ್ತು ಚುನಾವಣೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಅವ್ರು ಹೇಳ್ತಿರೋದು ನಾವು ಮಾತಾಡ್ಸಿದೀವಿ ಜನರನ್ನ, ಜನರ ಒಲವು ವಿಜಯ್ ಕಡೆಗಿದೆ. ಕರೂರಲ್ಲಿ 41 ಜನರ ಕಾಲ್ ತುಳಿತ ಆಗಿರಬಹುದು TVK ಸಮಾವೇಶದಲ್ಲಿ, ಆದರೂ ಸಹ ಜನ TVK ಬೆಂಬಲಿಸ್ತಾ ಇದ್ದಾರೆ. ನಮಗೆ ವಿಶ್ವಾಸ ಇದೆ ಇದು ಸರಿಯಾದ ಸಂಖ್ಯೆಗಳು ಅಂತ. ಬೇರೆ ಯಾರಿಗೂ ಕಾಣಿಸ್ತಾ ಇರುವಂತಹದ್ದು ಇವರಿಗೆ ಮಾತ್ರ ಕಂಡಿದೆ. ಉಳಿದಂತೆ ಎಲ್ಲರೂ ಹೇಳ್ತಿರೋದು DMK AIADMK ಮೇಲೆ ಕೆಳಗೆ. BJP ಜೊತೆ ಮೈತ್ರಿ ಇದೆ, ಅದಕ್ಕೆ DMK ಮತ್ತು ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳು ಮೈತ್ರಿ. ಸೊ ಇದಿಷ್ಟು ತಕ್ಷಣದ ತಮಿಳುನಾಡಿನಿಂದ ಬರ್ತಿರುವಂತಹದ್ದು ಶಾಕಿಂಗ್ ಆದಂತಹ ಒಂದು ಸರ್ವೆ. ಒಂದೇ ಒಂದು ಎಕ್ಸಿಟ್ ಪೋಲು ಒಂದು ಸಂಸ್ಥೆ ಕೊಟ್ಟಿರುವಂತಹದ್ದು, ಅದು ಬಿಟ್ರೆ ಬೇರೆ ಎಲ್ಲ ಇರುವಂತಹದ್ದು. ಸೊ ಆ ಕಡೆ ಪಶ್ಚಿಮ ಬಂಗಾಳದಲ್ಲಿ ಬಹುತೇಕ ಗೋಧಿ ಮಾಧ್ಯಮಗಳು ಸರ್ವೆ ಅಂತ ಕರೀಬಹುದು. ಪಶ್ಚಿಮ ಬಂಗಾಳದಲ್ಲಿ BJP ಬರ್ತಿದೆ ಅನ್ನೋದಕ್ಕೂ ಇಲ್ಲಿ ಒಂದೇ ಒಂದು ಮಾತ್ರ, ಮಿಕ್ಕ ಎಲ್ಲವೂ ಸಹ DMK ಅಂತಿದ್ರೆ ಒಂದೇ ಒಂದು ಮಾತ್ರ ವಿಜಯ್ TVK ಅಂತ ಇದೆ. ಗೊತ್ತಿಲ್ಲ. ಸೊ ಇದೆರಡು ರಾಜ್ಯಗಳದೇ ಬಹಳ ಮುಖ್ಯವಾಗಿ ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. ನೋಡೋಣ, ಮೇ 4ನೇ ತಾರೀಕು ಫಲಿತಾಂಶ ಇರುತ್ತೆ. ಅವತ್ತು ಸಹ ನಿಮ್ಮ ಮುಂದೆ ಗಂಟೆಗೂ ಬಂದು ಅಪ್ಡೇಟ್ ಕೊಡುವಂತಹ ಮತ್ತು ಫಲಿತಾಂಶಗಳು ಬಂದ ನಂತರ ಅವುಗಳನ್ನು ವಿಶ್ಲೇಷಣೆ ಮಾಡುವಂತಹ ಕಾರ್ಯವನ್ನು ಖಂಡಿತ ಮಾಡ್ತೀವಿ. ಆವತ್ತು ಆಗತ್ತಾ ಪಶ್ಚಿಮ ಬಂಗಾಳದಲ್ಲಿ ಮಮತಾಗೆ ಸೋಲಾಗುತ್ತಾ, TVK ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬಂದುಬಿಡುತ್ತಾ, ಅಥವಾ ಬೇರೆ ರೀತಿ ಉಲ್ಟಾ ಆಗುತ್ತಾ ನೋಡೋಣ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.